ನಮ್ ಜೊತೆ ಎಂ ಸಿ ಸುಧಾಕರ್ ಅವರು ಅಂತ ಸರ್. ಇವತ್ತು ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯಸಭೆಗೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಮಾನ್ಯ ಖರ್ಗೆ ಸಾಹೇಬರು ನಮ್ಮ ಪಕ್ಷದ ಬಹಳ ಉನ್ನತ ಮಟ್ಟದ ನಾಯಕರು. ಅವರು 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನವನ್ನ ಅವರು ಪೂರೈಸಿದ್ದಾರೆ ಮತ್ತು ಅವರು ಮುಂದುವರಿತಾ ಇದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಪ್ರಬಲವಾಗಿ ಒಂದು ವಿರೋಧ ಪಕ್ಷದ ನಾಯಕರಾಗಿ ಅವರು ರಾಜ್ಯಸಭೆಯಲ್ಲಿ ಬಹಳ ನಾವೆಲ್ಲರೂ ಇಡೀ ದೇಶ ಮೆಚ್ಚತಕ್ಕಂತ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳನ್ನ ಮತ್ತು ಅವರ ಕುತಂತ್ರ ರಾಜಕಾರಣವನ್ನ ಬಯಲಿಗೆಳಿತಕ್ಕಂತ ಒಂದು ಕೆಲಸವನ್ನ ಮಾನ್ಯ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ. ನಮಗೆ ಬಹಳ ಹೆಮ್ಮೆಯ ಕ್ಷಣ ಇವತ್ತು. ಮತ್ತೊಮ್ಮೆ ಅವರು ರಾಜ್ಯಸಭೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಒಬ್ಬ ಹಿರಿಯ ನಾಯಕರು, ಬಹಳ ಗೌರವಾನ್ವಿತ ಮತ್ತು ಬಹಳ ಪಕ್ಷಕ್ಕಾಗಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ನಾಯಕರು. ಖಂಡಿತ ಅವರು ನಮ್ಮೊಟ್ಟಿಗೆ ಇರ್ತಾರೆ ಮತ್ತು ಅವರು ಪಕ್ಷದ ಹೈಕಮಾಂಡ್ಗೆ ಅವರು ಗೌರವ ಕೊಡ್ತಾರೆ. ಖಂಡಿತ ಅವರು ನಮ್ಮೊಟ್ಟಿಗೆ ಇರ್ತಾರೆ ಮತ್ತು ಯಾವುದೇ ಈ ಸಮಸ್ಯೆಗಳು ಯಾವುದೇ ರೀತಿ ಮುಂದುವರಿಯೋದಿಲ್ಲ ಅಂತಕ್ಕಂಥ ನಂಬಿಕೆ ನನಗಿದೆ. ಈಗ ಪ್ರಕಟ ಆಗಿರುವಂತ ಸಚಿವ ಸ್ಥಾನದಲ್ಲಿ ನಿಮ್ಮ ಹೆಸರಿಲ್ಲ, ಮುಂದಿನ ಸಚಿವ ಅಂದ್ರೆ ಡಿ ಕೆ ಕ್ಯಾಬಿನೆಟ್ ನಿಮ್ಮ ಹೆಸರಿರುತ್ತಾ? ನೋಡೋಣ, ನಾನು ಆಶಾಭಾವನೆಯಿಂದ ಇದ್ದೀನಿ. ಪಕ್ಷದ ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇದೆ ಅಂತ ಭಾವಿಸ್ತೀನಿ. ಅವಕಾಶ ಕೊಟ್ರೆ ಮುಂದುವರಿಯೋಣ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಅವಕಾಶ ಕೊಟ್ರೆ ಅದನ್ನ ಸ್ವಾಗತ ಮಾಡ್ತೇನೆ. ಮುನಿಯಪ್ಪರು ಕೂಡ ಒಂದ್ ರೀತಿ ರಾಜೀನಾಮೆ ಕೊಡುವ ಮಾತನ್ನೇ ಹೇಳಿರುವಂತದ್ದು. ಅದೆಲ್ಲ ಏನಿಲ್ಲ. ಈಗ ಮುನಿಯಪ್ಪನವರು ಕೂಡ ಸಮಾಧಾನ ಆಗಿದ್ದಾರೆ. ಅದನ್ನ ವರಿಷ್ಠರು ಎಲ್ಲರೂ ಮಾತಾಡಿದ್ದಾರೆ. ವರಿಷ್ಠರ ಮಾತಿಗೆ ವಿರುದ್ಧವಾಗಿ ಯಾರು ಹೋಗೋದಿಲ್ಲ. ಇಷ್ಟು ಎಂ ಸಿ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಕೆ ಎಸ್ ಮಾರ್ಕನಾಯ್ಕ, ಫ್ರೀಡಂ ಟಿವಿ, ಬೆಂಗಳೂರು.